ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 18 ವಚನಗಳು 23-28. ಪೌಲನು ಅಂತಿಯೋಕ್ಯದಲ್ಲಿ ಕೆಲ ಕಾಲವಿದ್ದು ಪುನಃ ಹೊರಟು ಗಲಾತ್ಯ ಮತ್ತು ಫ್ರಿಜಿಯಾ ಪ್ರದೇಶಗಳಲ್ಲಿ ಸಂಚರಿಸುತ್ತಾ ಭಕ್ತರೆಲ್ಲರನ್ನೂ ದೃಢಪಡಿಸಿದನು. ಅಲೆಕ್ಸಾಂಡ್ರಿಯಾದ ಅಪೊಲ್ಲೋಸ್ ಎಂಬ ಯಹೂದ್ಯನು ಎಫೆಸಕ್ಕೆ ಬಂದಿದ್ದನು. ಅವನೊಬ್ಬ ಉತ್ತಮ ಭಾಷಣಕಾರ ಹಾಗೂ ಪವಿತ್ರ ಗ್ರಂಥದಲ್ಲಿ ಪಾಂಡಿತ್ಯ ಪಡೆದವನು. ಪ್ರಭುವಿನ ಮಾರ್ಗದ ಬಗ್ಗೆ ಅವನಿಗೆ ಉಪದೇಶ ಮಾಡಲಾಗಿತ್ತು. ಸ್ನಾನಿಕ ಯೋವಾನನ ಸ್ನಾನ ದೀಕ್ಷೆ ಒಂದನ್ನೇ ಅವನು ಬಲ್ಲವನಾಗಿದ್ದನು. ಆದರೂ ಯೇಸುವಿನ ಬಗ್ಗೆ ಉತ್ಸಾಹಭರಿತನಾಗಿ ಉಪದೇಶ ಮಾಡಿ ಚ್ಯುತಿ ಇಲ್ಲದೆ ಬೋಧಿಸುತ್ತಾ ಬಂದನು. ಇವನು ಪ್ರಾರ್ಥನಾ ಮಂದಿರದಲ್ಲಿ ಧೈರ್ಯದಿಂದ ಮಾತನಾಡುತ್ತಿದ್ದಾಗ ಪ್ರಿಸ್ಸಿಲ್ಲ ಮತ್ತು ಅಕ್ವಿಲರು ಅವನ ಬೋಧನೆಯನ್ನು ಕೇಳಿದರು. ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಪ್ರಭುವಿನ ಮಾರ್ಗವನ್ನು ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಇವನು ಅಖಾಯಕ್ಕೆ ಹೋಗಲು ಇಷ್ಟಪಟ್ಟಾಗ ಭಕ್ತಾದಿಗಳು ಅವನನ್ನು ಪ್ರೋತ್ಸಾಹಿಸಿ ಅಖಾಯದ ಭಕ್ತಾದಿಗಳಿಗೆ ಪತ್ರ ಬರೆದು ಇವನನ್ನು ಸ್ವಾಗತಿಸುವಂತೆ ಭಿನ್ನವಿಸಿದರು. ಇವನು ಅಲ್ಲಿಗೆ ಹೋಗಿ ದೇವರ ಕೃಪೆಯಿಂದ ವಿಶ್ವಾಸಿಗಳಾಗಿದ್ದವರಿಗೆ ಬಹುವಾಗಿ ನೆರವಾದನು. ಹೇಗೆಂದರೆ ಪವಿತ್ರ ಗ್ರಂಥಾನುಸಾರ ಯೇಸುವೇ ಲೋಕೋದ್ಧಾರಕನೆಂದು ಖಚಿತಪಡಿಸಿ ಯಹೂದ್ಯರನ್ನು ಎಲ್ಲರ ಮುಂದೆ ಬಹಿರಂಗವಾಗಿ ಪ್ರತಿಭಟಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ದೇವನು ಭೂಮಂಡಲಕ್ಕೆಲ್ಲ ಒಡೆಯನು. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ಪರಾತ್ಪರನಾದ ಪ್ರಭು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಶ್ಲೋಕ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ದೇವನು ಭೂಮಂಡಲಕ್ಕೆಲ್ಲ ಒಡೆಯನು. ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು, ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ. ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಶ್ಲೋಕ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು. ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಬ್ರಹಾಮನ ದೇವ ಜನರೊಡನೆ ಸೇರಿಕೊಂಡರು. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು, ಸರ್ವೋನ್ನತನು ಸಾರ್ವಭೌಮನು ದೇವರು. ಶ್ಲೋಕ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು. ಘೋಷಣೆ. ಅಲೆಲೂಯ, ಅಲೆಲೂಯ. ಶಿಲುಬೆಗೇರಿಸಲಾದ ಪ್ರಭು ಯೇಸು ಸಮಾಧಿಯಿಂದ ಪುನರ್ಜೀವಂತರಾಗಿ ಎದ್ದಿದ್ದಾರೆ. ಅಲೆಲೂಯ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಆ ದಿನದಂದು ನನ್ನಿಂದ ನೀವೇನನ್ನು ಕೇಳುವಂತಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೋ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರು. ಈ ತನಕ ನನ್ನ ಹೆಸರಿನಲ್ಲಿ ನೀವೇನನ್ನೂ ಕೇಳಲಿಲ್ಲ. ಕೇಳಿ, ನಿಮಗೆ ದೊರಕುವುದು, ಆಗ ನಿಮ್ಮ ಆನಂದವು ತುಂಬಿ ತುಳುಕುವುದು. ಈ ಸಂಗತಿಗಳನ್ನೆಲ್ಲ ನಿಮಗೆ ಸಾಮತಿಗಳ ರೂಪದಲ್ಲಿ ತಿಳಿಸಿರುವೆನು. ಕಾಲವು ಬರಲಿದೆ, ಆಗ ಸಾಮತಿಗಳನ್ನು ಬಳಸದೆ ಸ್ಪಷ್ಟವಾದ ಮಾತಿನಲ್ಲಿ ಪಿತನನ್ನು ಕುರಿತು ನಿಮಗೆ ತಿಳಿಸುವೆನು. ಆ ಕಾಲವು ಬಂದಾಗ ನನ್ನ ಹೆಸರು ಹೇಳಿ ನೀವೇ ಪಿತನಲ್ಲಿ ಬೇಡುವಿರಿ. ನಿಮ್ಮ ಪರವಾಗಿ ನಾನು ಪಿತನಲ್ಲಿ ಬೇಡಿಕೊಳ್ಳುವೆನೆಂದು ನಾನು ಹೇಳುವುದಿಲ್ಲ, ಕಾರಣ ಪಿತನೇ ನಿಮ್ಮನ್ನು ಪ್ರೀತಿಸುತ್ತಾರೆ. ನೀವು ನನ್ನನ್ನು ಪ್ರೀತಿಸಿ ನಾನು ಅವರಿಂದ ಬಂದವನೆಂದು ವಿಶ್ವಾಸಿಸಿದ್ದರಿಂದ ಪಿತನಿಗೆ ನಿಮ್ಮ ಮೇಲೆ ಅಕ್ಕರೆ ಇದೆ. ಹೌದು, ನಾನು ಪಿತನಿಂದಲೇ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ. ಈಗ ಈ ಲೋಕವನ್ನು ಬಿಟ್ಟು ಪಿತನಲ್ಲಿಗೆ ಹೋಗುತ್ತಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ. ಸಕಲ ಜೀವಿಗಳನ್ನು, ಸೃಷ್ಟಿಗಳನ್ನು ಅವರ ಕರುಣೆಯಿಂದ ಪಾಲಿಸುವವರು. ಯೇಸು ದೇವರ ಆಜ್ಞೆಗಳನ್ನು ಪಾಲಿಸುತ್ತಾರೆ. ಅವರು ದೇವರನ್ನು ಪ್ರೀತಿಸುತ್ತಾರೆ, ದೇವರು ಅವರನ್ನು ಪ್ರೀತಿಸುತ್ತಾರೆ. ಈ ನಿಟ್ಟಿನಲ್ಲಿ ಶಿಷ್ಯರಿಗೆ ಯೇಸು, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ಪಿತನು ಸಹ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ನುಡಿಯುತ್ತಾರೆ.
ಇಸ್ರಾಯೇಲರ ಬಾಳಿನಲ್ಲಿ ಅನೇಕ ಘಟನೆಗಳು ನಡೆದವು. ಇಸ್ರಾಯೇಲರು ತಾವು ಪರಾಜಿತಗೊಂಡೆವೋ ಎನ್ನುವಷ್ಟರಲ್ಲಿ ಅವರು ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತಿದ್ದರು. ಇದೆಲ್ಲ ಹೇಗೆ ಸಾಧ್ಯ? ಇದು ಖಂಡಿತವಾಗಿಯೂ ದೇವರಿಂದಲೇ ಸಾಧ್ಯ. ಇಸ್ರಾಯೇಲರನ್ನು ಬಾಲ್ಯದಿಂದಲೇ ಪ್ರೀತಿಸಿದ ದೇವರು ಅವರನ್ನು ಮಗುವಿನಂತೆ ಬೆಳೆಸಿ ಅವರನ್ನು ನಡೆಸಿದರು ಎಂದು ಸ್ವತಃ ದೇವರೇ ಹೋಶಾಯ ಪ್ರವಾದಿಯ ಗ್ರಂಥದಲ್ಲಿ ನುಡಿಯುತ್ತಾರೆ. ನಮ್ಮ ಪ್ರತಿಯೊಬ್ಬರ ಮೇಲೂ ಸಹ ದೇವರಿಗೆ ಅಕ್ಕರೆ ಇದೆ, ಒಲುಮೆ ಇದೆ. ಈ ಪ್ರೀತಿಯನ್ನು ನಮ್ಮ ಬಾಳಿನ ಕ್ಷಣ ಕ್ಷಣವೂ ಅನುಭವಿಸೋಣ. ಆಮೆನ್.